ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ. ನಾನು ನಿಮ್ಮ ಪ್ರೀತಿರಾಜ್. ನಾನು ಇವತ್ತು ಥರ್ಡ್ ಡೇ ಇನ್ ಗೋವಾ ಅಲ್ಲಿ ಬ್ಲಾಗ್ ಮಾಡ್ತಿದ್ದೀನಿ. ಬನ್ನಿ ನೋಡ್ಕೊಬೋಣ. ನಾನು ಮಾರ್ನಿಂಗ್ ಎದ್ದ ಕೂಡಲೇ ಹೊರಗಡೆ ಬಂದು ಹೊರಗಡೆ ವ್ಯೂ ನೋಡೋದ್ರಿಂದ ನನಗೆ ತುಂಬಾ ಇಷ್ಟ ಮಾರ್ನಿಂಗಲ್ಲಿ. ಸೊ ಬ್ಯಾಂಗ್ಳೂರಲ್ಲಿದ್ದಾಗಲೂ ನಾನು ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ವ್ಯೂ ನೋಡ್ತೀನಿ. ಸ್ವಲ್ಪ ಫ್ರೆಶ್ನೆಸ್ ಕೊಡುತ್ತೆ ನನಗೆ. ಸೊ ಈಗ ಈ ಕಡೆನೇ ಇವತ್ತು ಕಾರ್ ನಿಲ್ಲಿಸಿದ್ವಿ, ಬಿಕಾಸ್ ಆ ಕಡೆ ಆಲ್ರೆಡಿ ವಿಲಾದಲ್ಲಿ ಬೇರೆಯವ್ರು ಬಂದಿದ್ದರು. ಸೊ ಇಲ್ಲೊಂದು ಪಕ್ಷಿ ಇದು ಗೂಡಿದೆ, ಮನೆ ಇದೆ. ಇದರಲ್ಲಿ ಅವಾಗಲೇ ಒಂದು ಪಕ್ಷಿ ಹೋಯಿತು. ನಾನು ಹೊರಗಡೆ ಬಾಗಿಲು ತೆಗಿಬೇಕಂದ್ರೆ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಸೊ ನಾನು ವೆಯ್ಟ್ ಮಾಡ್ತಿದ್ದೀನಿ, ಇದು ಹೊರಗಡೆ ಏನಾದರೂ ಬರುತ್ತಾ ಅಂದ್ಬಿಟ್ಟು. ಇದನ್ನೇ ನೋಡೋದಕ್ಕೋಸ್ಕರ ಈ ಕಡೆಯಿಂದ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ವೆಯ್ಟ್ ಮಾಡಿದೆ. ನೋಡೋಣ ಆ ಕಡೆಯಿಂದ ಬರುತ್ತಾ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅಲ್ಲೂ ನಿಂತ್ಕೊಂಡು ವೆಯ್ಟ್ ಮಾಡಿದೆ. ನೋಡ್ತೀನಿ ಒಳಗಡೆ ಹೋಗಿ ನೋಡೋಣ ಅಂತ. ಬಟ್ ಮುಖದ ಮೇಲೆ ಬಂದುಬಿಟ್ರೆ ಭಯ ಆಗ್ತಿತ್ತು. ಸೊ ಸಾಕಪ್ಪ ಇದೆ ಸವಾಸ ಅಂತ ಬೇಗ ಇನ್ನು ರೆಡಿಯಾಗೋಣ ಅಂತ ಬಂದು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕು. ಯಾಕಂದರೆ ಬರ್ಡೇ ಬಾಯ್ ನನ್ನ ಹಸ್ಬೆಂಡ್ ಇವತ್ತು ಬರ್ಡೇ ಇದೆ. ಸೊ ಲಾಸ್ಟ್ ಟೈಮ್ ನಾವು ಗೋವಾಗೆ ಬಂದಾಗ ನನ್ನ ಬರ್ಡೇ ಇತ್ತು, ಈ ಸತಿ ನನ್ನ ಹಸ್ಬೆಂಡ್ ಬರ್ಡೇ. ಸೊ ಗೋವಾದಲ್ಲಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಇವತ್ತು. ನನ್ನ ಹಸ್ಬೆಂಡ್ ಬರ್ಡೇಗೋಸ್ಕರ ಹೊರಟಿದ್ದೀವಿ ದೇವಸ್ಥಾನಕ್ಕೀಗ. ಫೈನಲಿ ರೀಚ್ ಆಗ್ತಿದ್ದೀವಿ, ದೇವಸ್ಥಾನ ಹತ್ರ ಇದ್ದೀವಿ. ಇನ್ನೇನು ಸ್ವಲ್ಪ ಜನಕ್ಕೆ ಡೌಟ್ ಆ್ಯಕ್ಚುಲಿ ಗೋವಾದಲ್ಲಿ ದೇವಸ್ಥಾನ ಇರುತ್ತಾ ಅಂತ. ಆ್ಯಕ್ಚುಲಿ ನನಗೂ ಫಸ್ಟ್ ಟೈಮ್ ಬಂದಾಗ ಹಾಗೆ ಅನಿಸುತ್ತೆ, ಗೋವಾದಲ್ಲಿ ಟೆಂಪಲ್ಸ್ ಇರುತ್ತಾ ಅಂತ. ಇದೇ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇದು ಶಾಂತಾದುರ್ಗಾದೇವಿ ಟೆಂಪಲ್ ಅಂತ, ತುಂಬ ಚೆನ್ನಾಗಿದೆ. ಬಂದ್ವಿ ನಾವು ಇವಾಗ ಇಲ್ಲಿ ಕಾರ್ ಪಾರ್ಕ್ ಮಾಡಿ. ಸೊ ಟೆಂಪಲ್ ಒಳಗಡೆ ಹೋಗ್ತಿದ್ದೀವಿ ಈಗ. ಟೆಂಪಲ್ ಒಳಗಡೆ ವ್ಯೂ ಇದೆ. ಇಲ್ಲಿ ಇವತ್ತು ಒಬ್ಬರದು ಷಷ್ಠಿ ಪೂರ್ತಿ ನಡೀತಿತ್ತು. 60 ಇಯರ್ಸ್ ಆಗಿದೆ ಅಂತ ಅವ್ರಿಗೆ, ಒಂದು ಅಜ್ಜಿ ತಾತದು. ನೋಡಿ ಟೆಂಪಲ್ ಇದು, ದೇವರು ದುರ್ಗಾದೇವಿ ಟೆಂಪಲ್ ಇದು. ಸೊ ದೇವ್ರ ದರ್ಶನನೂ ಮುಗಿಸ್ಕೊಂಡ್ವಿ ನಾವು. ಬರ್ಡೇ ಬಾಯ್ ವಿಡಿಯೋ ಎಲ್ಲ ತೆಗಿತಾಯಿದ್ರು. ಸೊ ದೇವ್ರ ದರ್ಶನನೂ ಮುಗಿಸ್ಕೊಂಡ್ವಿ ನಾವು ಇಲ್ಲಿ. ಆಮೇಲೆ ಇಲ್ಲಿ 60 ಇಯರ್ಸ್ ಅವ್ರದ್ದು ಷಷ್ಠಿ ಪೂರ್ತಿ ನಡೀತಿತ್ತು. ಸೊ ಅವ್ರ ಮದುವೆನೂ ನೋಡಿಕೊಂಡು ಸೊ ಅವ್ರಿಗೂ ವಿಶ್ ಮಾಡಿಬಿಟ್ಟು ನಾವಿನ್ನು ಮತ್ತೆ ಮನೆ ಕಡೆಗೆ ಹೊರಟ್ವಿ. ಈಗ ಮನೆ ಕಡೆಗೆ ಬಂದು ನಮ್ಮ ಹಸ್ಬೆಂಡು ನೆನೆ ಫಿಶ್ ತಿಂದಿಲ್ಲ, ಸೊ ಅವ್ರಿಗೆ ಮತ್ತೆ ಫಿಶ್ ಫ್ರೈ ಮಾಡಿಕೊಟ್ಟೆ. ಮತ್ತು ಕ್ವಿಕ್ಕಾಗದು ಮ್ಯಾಗಿ ಅಂದ್ಬಿಟ್ಟು ಸೊ ಬೇಗ ಮ್ಯಾಗಿನೂ ಮಾಡಿಬಿಟ್ಟು ಇವತ್ತು ನಾವು ಚರ್ಚ್ ಕಡೆಗೆ ಹೋಗ್ತಿದ್ದೀವಿ. ಮತ್ತು ಓಲ್ಡ್ ಗೋವಾದಲ್ಲಿ ಚರ್ಚ್ ಇದೆಯಲ್ಲ, ಸೊ ಚರ್ಚ್ಗೆ ಹೋಗೋಣ ಅಂದ್ಬಿಟ್ಟು ಚರ್ಚ್ಗೆ ಹೋಗ್ತಿದ್ದೀವಿ. ಫೈನಲಿ ಚರ್ಚ್ಗೂ ನಾವು ರೀಚ್ ಆದ್ವಿ. ಈಗ ಚರ್ಚ್ ಟೈಮಿಂಗ್ಸ್ ಹಾಕಿದ್ದಾರೆ ಅಲ್ಲಿ. ಸೊ ಚರ್ಚ್ ಹತ್ರ ಬಟ್ ಲಾಸ್ಟ್ ಟೈಮ್ ಬಂದಾಗ ಚರ್ಚ್ ಏನೋ ಕನ್ಸ್ಟ್ರಕ್ಷನಲ್ಲಿತ್ತು ಅಂತ ಕ್ಲೋಸ್ ಆಗಿತ್ತು. ಸೊ ನಾವು ನೋಡಿರಲಿಲ್ಲ. ಸೊ ಈ ಸತಿ ಬರಬೇಕು ಅಂದ್ಕೊಂಡೇ ಬಂದ್ವಿ. ನೋಡಿ ಚರ್ಚ್ ಒಳಗಡೆ ಇದು ತುಂಬ ಸೈಲೆಂಟಾಗಿರಬೇಕು. ಇಲ್ಲಿ ವೀಡಿಯೋಸ್ ತೆಗಿಯೋಕ್ಕೆ ಬಿಡಲ್ಲ, ನಾನು ಹಾಗೆ ವೀಡಿಯೋಸ್ ತಗೊಳ್ತಾ ಇದ್ದೆ. ನೋಡಿ ಇದೆಲ್ಲ ಚರ್ಚ್ ಒಳಗಡೆ ವ್ಯೂಸ್ ಇದು. ಗೊತ್ತಿಲ್ಲ ನನಗೆ ಇದೆಲ್ಲ ಏನು ಅಂತ ಸೀರಿಯಸ್ಲಿ, ಬಟ್ ನೋಡ್ಕೊಂಡು ಬರ್ತಿದ್ದೆ. ಸೊ ಹಾಗೆ ನಿಮಗೂ ತೋರಿಸ್ಬೇಕು ಅಂತ. ಇದೊಂದು ಚೆನ್ನಾಗಿತ್ತು ನೋಡೋಕ್ಕೆ ಚೆನ್ನಾಗಿದೆ. ಲೈಕ್ ಸಮುದ್ರದಲ್ಲಿ ತಾವರೆ ಹೂವು ಅರಳಿರೋ ಥರ ಇದು ಚೆನ್ನಾಗಿತ್ತು. ಸೊ ಅದಕ್ಕೆ ನಿಮಗೆಲ್ಲ ತೋರಿಸೋದಕ್ಕೆ ಅಂತಲೇ ನಾನು ಈ ವಿಡಿಯೋನ ತೊಗೊಂಡು ಬಂದಿದ್ದೀನಿ. ಸೊ ಫೈನಲ್ ಹೊರಗಡೆ ಬಂದ್ವಿ. ಇಲ್ಲಿ ಕ್ರಿಸ್ಮಸ್ಗೆ ಡೆಕೋರೇಟ್ ಮಾಡ್ತಾರಲ್ಲ ಆ ಥರ ಚೆನ್ನಾಗಿತ್ತು ನೋಡಿ. ಇದು ಅಷ್ಟೇ ಕ್ರಿಸ್ಮಸ್ಸಿಗೆ ಡೆಕೋರೇಟ್ ಮಾಡೋ ಥರನೇ ಮಾಡಿದ್ರು ಎಲ್ಲ ನೋಡಿಕೊಂಡು. ಸೊ ಹೊರಗಡೆನೂ ಬಂದ್ವಿ. ಇನ್ನೇನು ನಾವು ಹೊರಗಡೆ ಬಂದ ಕೂಡಲೇ ಆಮೇಲೆ ಚರ್ಚ್ದು ಒಂದು ಫೋಟೋ ಎಲ್ಲ ತೊಗೊಂಡು ಸೊ ನಾವೆಲ್ಲನೂ ಒಂದೊಂದು ಫೋಟೋಸ್ ತೊಗೊಳ್ತಾ ಇದ್ವಿ ಹೊರಗಡೆಯಿಂದನೇ. ನಾವು 3 ಜನ ಇವತ್ತು ಒಂದೇ ಥರ ಡ್ರೆಸ್ ಹಾಕ್ಕೊಂಡಿದ್ವಿ. ಸೊ ಹಾಗೆ ಟ್ರಿಪ್ಲಿಂಗ್ ಅಂತ ಫೋಟೋಸ್ನ ತೊಗೊಂಡು ಸರಿ ಅಲ್ಲಿಂದ ಇನ್ನು ರೂಮ್ ಕಡೆಗೆ ಹೊರಟ್ವಿ ನಾವು. ನಮ್ಮ ತಮ್ಮ ಅವರು ಇನ್ನೊಂದು ಕಾರಲ್ಲಿ ಬರ್ತಿದ್ರು. ಅವ್ರು ಬರ್ತಾ ಆನ್ ದ ವೇಲ್ ಒಂದು ಬೀಚ್ ಸಿಕ್ತು ಅಂತ ಅಲ್ಲಿ ಫೋಟೋಸ್ ಎಲ್ಲ ತೊಗೊಂಡು ಬಂದ್ವಿ. ನಾವು ಹೋಗಿ ಊಟ ಎಲ್ಲ ರೆಡಿ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಹರಟೆ ಎಲ್ಲ ಹೊಡ್ಕೊಂಡು ಕೂತಿದ್ವಿ. ನಮ್ಮ ತಮ್ಮ ಒಂದು ಇನ್ಸ್ಟ್ರೂಮೆಂಟ್ ತೊಗೊಂಬಂದಿದ್ದ ನೆನ್ನೆ, ಹೇಳಿ ಹೇಗಿದೆ ಅಂತ. ನೆನ್ನೆ ಆರಂಬಲ್ ಬೀಚಿಂದ ಬರ್ತಾ ತೊಗೊಂಬಂದಿದ್ದು.
ಕಮೆಂಟ್ ಮಾಡಿ ನನಗೆ ಹೇಗೆ ಬೆಳೆಸಿದೆ ಅಂದ್ಬಿಟ್ಟು. ಸೊ ಇನ್ನು ಪೂಲಲ್ಲಿ ಸ್ವಲ್ಪ ಹೊತ್ತು ಆಟಾಡೋಣ ಅಂತ ಸಂಜೆ ಆಗಿತ್ತು, ಒಂದು 5:30 ಆಗಿತ್ತು. ಸೊ ಪೂಲಲ್ಲಿ ಆಟಾಡೋಣ ಅಂತ ಬಂದ್ವಿ. ಆಲ್ರೆಡಿ ನನ್ನ ಮಗಳು, ಅಕ್ಕನ ಮಗಳು, ನಮ್ಮ ಹಸ್ಬೆಂಡ್ ಕೂತಿದ್ದು, ನಾನು ಬಂದೆ. ಆಮೇಲೆ ಒಬ್ಬೊಬ್ಬರೇ ಬಂದು ಜಾಯ್ನ್ ಆಗ್ತಾಯಿದ್ರು. ಇನ್ನು ಈವ್ನಿಂಗ್ 6:30 ಆಯಿತು, ಕತ್ಲಾಗ್ತಾ ಇದೆ. ಸ್ವಲ್ಪ ಹೊತ್ತು ಪೂಲಲ್ಲಿ ಆಟ ಆಡ್ಬಿಟ್ಟು ಬೀಚ್ಗೆ ಹೋಗೋಣ ಅಂದ್ಬಿಟ್ಟು ಪೂಲಿಗೆ ಬಂದಿದ್ವಿ ಎಲ್ಲರೂ. ಈಗ ಸ್ವಲ್ಪ ಪಾರ್ಟಿ ಎಲ್ಲ ಮಾಡಿದ್ರು ನಮ್ಮ ಹಸ್ಬೆಂಡು, ನಮ್ಮ ತಮ್ಮ, ಇವರು ಪಾರ್ಟಿ ಮಾಡೋರೆಲ್ಲ ಮಾಡ್ಕೊಂಡಿದ್ರು. ಸೊ ಹಾಗೆ ಸ್ವಲ್ಪ ಪೂಲಲ್ಲೂ ಆಟ ಆಡೋಣ ಅಂದ್ಬಿಟ್ಟು ಹಾಗೆ ಬಂದ್ವಿ. ನನ್ನ ಮಗಳಂತೂ ನೀರಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಭಯನೇ ಇಲ್ಲ ಅನ್ನೋ ಥರ ಆಟಾಡ್ತಿದ್ಳು. ಬಿಟ್ಟರೆ ಅವಳೇ ಸ್ವಿಮ್ ಮಾಡೋ ಥರ ಆಟಾಡ್ತಿದ್ದಳು. ನಾವು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಅವಳನ್ನ ಇಳಿಸೇ ಇರಲಿಲ್ಲ. ನೋಡಿ ಹೇಗೆ ಆಟಾಡ್ತಿದ್ದಾಳೆ. ಸೊ ಇನ್ನು ನಾವು ಸ್ವಿಮ್ಮಿಂಗ್ ಪೂಲೆಲ್ಲ ಆಟಾಡಿಕೊಂಡು ಕಲ್ಲಂಗೋಡ್ ಬೀಚ್, ಇದು ನನ್ನ ಫೇವ್ರೆಟ್ ಬೀಚ್ ಆ್ಯಕ್ಚುಲಿ. ನಮ್ಮ ರೂಮಿಂದ ಒಂದು 1/2 ಕಿಲೋಮೀಟ್ರ್ ಅಷ್ಟೇ ಇದೆ. ಸೊ ಅಲ್ಲಿ ಹೋಗೋಣ ಅಂತ ಬಂದ್ವಿ. ಇವಾಗ ಇಲ್ಲಿ ಬಂದ ತಕ್ಷಣ ಒಂಥರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫೀಲು, ಲೈಕ್ ಈ ರೆಸ್ಟೋರೆಂಟ್ಸ್ ಇರುತ್ತಲ್ಲ ಪಕ್ಕದಲ್ಲಿ, ಅಲ್ಲಿ ಮ್ಯೂಸಿಕ್ ಆನ್ ಮಾಡಿರ್ತಾರೆ, ಕ್ಯಾಂಡಲ್ ಲೈಟ್ ಡಿನ್ನರ್ಸ್ ನಡೀತಾ ಇರುತ್ತೆ ಅಲ್ಲಿ. ಸೊ ಈ ಬೀಚ್ ಸೌಂಡು, ಈ ಕಡೆ ಕ್ಯಾಂಡಲ್ ಲೈಟ್ ಡಿನ್ನರು, ಮ್ಯೂಸಿಕ್ಕು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕೇಳೋದಕ್ಕೆ ಸೌಂಡು. ಬೀಚ್ ಸೌಂಡಂತೂ, ಅಲೆಗಳ ಸೌಂಡು ಕೇಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಯಾವತ್ತೂ ಈವ್ನಿಂಗ್ ಟೈಮಲ್ಲಿ ಬೀಚ್ ಹತ್ರ ಹೋಗಿರಲಿಲ್ಲ. ಮಾರ್ನಿಂಗ್ ಟೈಮ್, ಡೇ ಟೈಮಲ್ಲಿ ಹೋಗಿದ್ದೀನಿ. ಸೊ ಈವ್ನಿಂಗ್ ಟೈಮ್ ಇದೇ ಮೊದಲನೇ ಸರಿ, ಅಂದರೆ ರಾತ್ರಿ ಆಲ್ರೆಡಿ 8:30 ಆಗಿತ್ತು. ಸೊ ಆ ಟೈಮಲ್ಲಿ ನಾವು ಬಂದಿದ್ವಿ. ತುಂಬ ಚೆನ್ನಾಗಿರುತ್ತೆ ಈ ಬೀಚ್ ಸೌಂಡು. ಅಲೆಗಳು ಬಂದು ಹಾಗೆ ನಮ್ಮ ಕಾಲನ್ನ ಹೊಡಿತಿರ್ಬೇಕಂದ್ರೆ ಆ ಫೀಲೇ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನೀರಲ್ಲಿ ಹಾಗೆ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಿದ್ವಿ. ನೋಡಿ ನನ್ನ ಮಗಳಿಗಂತೂ ಈ ಗೋವಾಗೆ ಬಂದಾದ್ಮೇಲೆ ನೀರು ಅನ್ನೋದು ಭಯನೇ ಹೋಗ್ಬಿಟ್ಟಿತ್ತು. ಸೊ ಆರಾಮಾಗಿ ನೀರಲ್ಲಿ ಆಟಾಡ್ಕೊಂಡು, ಸೊ ಎಲ್ಲ ಹೀಗೆ ನಡ್ಕೊಂಡು ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ನಡ್ಕೊಂಡು ಹೋಗ್ತಿದ್ವಿ. ಆಮೇಲೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಅಲೆಗಳ ಸೌಂಡ್ ಕೇಳ್ಕೊಂಡು ಕೂತಿದ್ವಿ. ನೋಡಿ ಬೀಚ್ ಸೌಂಡ್ ಕೇಳಿಸ್ಕೊಳ್ಳಿ ಹೇಗಿದೆ ಅಂತ. ಈ ಅಲೆಗಳು ಹೇಗಿರುತ್ತೆ ಅಂದರೆ, ನಾನು ಮೊದಲು ಹೊಡಿತೀನಿ ನಿನ್ನ ಕಾಲಿಗೆ ಅನ್ನೋ ಥರ ಫಸ್ಟ್ ನಾನು ಅನ್ನೋ ಥರ ಬಂದು ಹೊಡ್ಕೊಂಡು ಹೋಗ್ತಿತ್ತು ಅಲೆಗಳು. ಇಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅದು. ಸ್ವಲ್ಪ ಹೊತ್ತು ನಾವು ಬೀಚ್ ಹತ್ರ ಕುತ್ಕೊಂಡ್ಬಿಟ್ರೆ ನಾವು ಬೀಚ್ ಜೊತೆ, ಸಮುದ್ರ ಅಲೆಗಳ ಜೊತೆ ಮಾತಾಡ್ತಿದ್ದೀವೇನೋ ಅನ್ನೋಷ್ಟು ಫೀಲ್ ಆಗುತ್ತೆ. ಎಷ್ಟು ತುಂಬ ಖುಷಿ ಕೊಡುತ್ತೆ ನೋಡಿ. ಸಮುದ್ರ ಈ ಕಡೆ, ಆ ಕಡೆ ರೆಸ್ಟೋರೆಂಟ್ಸಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ಸು, ಮ್ಯೂಸಿಕ್ಕು, ಲೈಟಿಂಗ್ಸು, ಈವ್ನಿಂಗ್ ರಾತ್ರಿ ಟೈಮಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ಈ ಥರ ಮಿಸ್ ಮಾಡ್ಕೊಂಡಿದ್ದೀರ ಪ್ಲೀಸ್ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮೈಂಡ್ ಎಷ್ಟು ಫ್ರೆಶ್ ಆಗುತ್ತೆ ಅಂದರೆ, ಆ್ಯಕ್ಚುಲಿ ನಿನ್ನೆ ಮೊನ್ನೆಗಿಂತ ಇವತ್ತು ಸಕ್ಕತ್ತಾಗಿತ್ತು. ಈ ಬೀಚಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ದು ಡೇ ಸಕ್ಕತ್ತಾಗಿತ್ತು. ಈವ್ನಿಂಗ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಮಗೆ. ಆರಾಮಾಗಿ ಓಡಾಡಿಕೊಂಡು ಬೀಚಲ್ಲಿ, ಇನ್ನೇನು ರೂಮಲ್ಲಿ ಹೋಗಿ ಮಲ್ಕೊಳ್ಳೋದಷ್ಟೇ. ಸೊ ಎಷ್ಟೊತ್ತಾದರೂ ನಾವು ಬೀಚಲ್ಲಿ ಇರ್ಬೋದು. ಸೊ ಹಂಗೆ ಆರಾಮಾಗಿ ಬೀಚಲ್ಲಿ ಆಟಾಡ್ಕೊಂಡು ಕೂತ್ಕೊಂಡಿದ್ವಿ. ಇನ್ನು ಬೀಚ್ ಅಂದರೆ ಈ ಸಮುದ್ರ ಜೊತೆ ಒಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಇನ್ನೊಂದು ಸೆಲ್ಫಿ ವೀಡಿಯೋನೂ ಮಾಡ್ತಾಯಿದ್ದೀನಿ ನಾನೀಗ. ನನ್ನ ಮಗಳು, ಅಕ್ಕನ ಮಗಳು ಆಟಾಡ್ತಾಯಿದ್ದಾರೆ. ಇವರೆಲ್ಲ ಕೂತ್ಕೊಂಡು ಇನ್ನೂ ನೋಡ್ತಾ ಇದ್ದಾರೆ. ಸೊ ಎಲ್ಲ ಓಡಾಡಿಕೊಂಡು ಆಟಾಡಿಕೊಂಡು ಆರಾಮಾಗಿ ಕೂತ್ಕೊಂಡಿದ್ದಾರೆ. ನನ್ನ ಮಗಳು ಬೀಚ್ ಟಾಯ್ಸ್ ತಂದಿದ್ಲು. ಸೊ ಬೀಚಿನ ಟಾಯ್ಸಲ್ಲಿ ಮಣ್ಣು ಜೊತೆ ಆಟಾಡ್ಕೊಂಡು ತರಲೆ ಮಾಡ್ಕೊಂಡಿದ್ದಾಳೆ. ಇವಳು ಎಲ್ಲೋದು ಈ ಥರ ಸೆಲ್ಫೀಸ್ ತಗೊಳ್ತಾನೆ ಇರ್ತಾರೆ ಸೆಲ್ಫೀಸ್.
ನಾವು ಇನ್ನು ಸೆಲ್ಫಿ ತೊಗೊಂಡು ಗ್ರೂಪ್ ಫೋಟೋನೂ ತೊಗೊಂಡು ಇನ್ನು ಮನೆ ಕಡೆಗೆ ಹೊರಟ್ವಿ. ಗೋವಾ ಮನೆ ಕಡೆಗೆ ಬರ್ತಾ ಒಂದಲ್ಲಿ ಶವರ್ಮ ತೊಗೊಂಬಂದ್ವಿ. ನನಗೇನು ಇಷ್ಟ ಆಗಲಿಲ್ಲ, ಸೊ ಕರ್ಡ್ ರೈಸ್ ತಿಂದೆ ನಾನು. ಹೈದರಾಬಾದಿ ಚಿಕನ್ ದಮ್ ಬಿರಿಯಾನಿ ತಂದಿದ್ರು. ಎಲ್ಲ ಊಟ ಮಾಡಿ ಸ್ವಲ್ಪ ಹೊತ್ತು ಕಾರ್ಡ್ಸ್ ಆಡಿ ಮಲ್ಕೊಂಡ್ವಿ. ಸೊ ಯಾರಿಗೆಲ್ಲ ಈ ನನ್ನ ವಿಡಿಯೋ ವ್ಲಾಗ್ ಇಷ್ಟ ಆಗಿದೆ, ಸೊ ಎಲ್ಲರೂ ಕಮೆಂಟ್ ಮಾಡಿ ಹೇಗಿತ್ತು ಅಂತ, ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಫಾಲೋ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ.